ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರ್ನೀಸ್ ಕಿಚನ್. ನಾವು ಹೊರಗಡೆ ಹೋಟೆಲ್ಗಳಲ್ಲಿ ತಿಂದಾಗ ಏನು ರುಚಿ ಇರುತ್ತೋ ಅದೇ ರುಚಿಯ ಚಿಕನ್ ದಮ್ ಬಿರಿಯಾನಿನ ಕುಕ್ಕರ್ನ ಉಪಯೋಗ ಮಾಡಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಅದು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಈ ಬಿರಿಯಾನಿನ ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಿಂದನೇ ಮಾಡ್ಕೋಬೋದು. ಆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. 3 ಕಟ್ ಮಾಡಿರೋ ಈರುಳ್ಳಿ, 2 ಕಟ್ ಮಾಡಿರೋ ಟೊಮೆಟೊ, ಅರ್ಧ ನಿಂಬೆಹಣ್ಣು, 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಬಿರಿಯಾನಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಟರ್ಮರಿಕ್ ಪೌಡರು, 2 ಸ್ಪೂನ್ ಉಪ್ಪು. ಇವಾಗ ಪೇಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. 2 ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, 4 ಹಸಿರು ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ. ಇವಾಗ ಬಿರಿಯಾನಿ ರೈಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. 4 ಮಧ್ಯಕ್ಕೆ ಸೀಳಿರೋ ಮೆಣಸಿನ್ಕಾಯಿ, 3 ಸ್ಪೂನ್ ಕಟ್ ಮಾಡಿರೋ ಪುದೀನ ಸೊಪ್ಪು, 1 ಇಂಚು ಚಕ್ಕೆ, 5 ಲವಂಗ, 2 ಏಲಕ್ಕಿ, 10 ಕಾಳು ಮೆಣಸು, 1 ಅನಾನಸ್ ಹೂವು, ಅರ್ಧ ಕೆಜಿಯಷ್ಟು ಬುಲೆಟ್ ಅಥವಾ ಕೋಲಮ್ ಅಥವಾ ಸೋನಾ ಮಸೂರಿ ರೈಸ್, ಅರ್ಧ ಕೆಜಿಯಷ್ಟು ಬಿರಿಯಾನಿ ರೈಸ್. ಇಲ್ಲಿ ಫುಲ್ಲು ನಾರ್ಮಲ್ ರೈಸ್ನೇ ತೊಗೋಬೋದು ಅಥವಾ ಬಿರಿಯಾನಿ ರೈಸ್ನೇ ತೊಗೋಬೋದು, ಎರಡಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಬಿರಿಯಾನಿದು. ಚಿಕನ್ 1 kg, 6 ಸ್ಪೂನ್ ಎಣ್ಣೆ, 3 ಸ್ಪೂನಷ್ಟು ತುಪ್ಪ. ಇವಾಗ ಫಸ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಥರ ಎಲ್ಲನೂ ಒಂದಕ್ಕೆ ಹಾಕಿ ಪೇಸ್ಟ್ ಮಾಡೋದ್ರಿಂದ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಅದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದಲ್ಲದೆ ಕೆಲವು ಮಕ್ಕಳಿಗೆ ಮಧ್ಯ ತರಕಾರಿ ಅದು ಇದು ಸಿಗ್ತಾಯಿದ್ರೆ ತೆಗೆದು ಸೈಡ್ಗೆ ಇಡ್ತಾ ಇರ್ತಾರೆ. ಆ ಪ್ರಾಬ್ಲಮಿಂದ ಸೊಲ್ಯೂಷನ್ ಸಿಗ್ದಂಗೆ ಆಗುತ್ತೆ. ಇವಾಗ ಪೇಸ್ಟ್ ಕೂಡ ರೆಡಿ ಆಗಿದೆ. ಫಸ್ಟು ಇವಾಗ ಬಿರಿಯಾನಿ ರೈಸ್ಗೆ 2 ಲೀಟ್ರಷ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರ್, ಅನಾನಸ್ ಹೂವು, ಮೆಣಸಿನ್ಕಾಯಿ, ಪುದೀನ ಹಾಕಿ ಹಾಗೆಯೇ 2 ಸ್ಪೂನಷ್ಟು ಉಪ್ಪನ್ನ ಹಾಕಿ ಇನ್ನೊಂದು ಒಲೆ ಮೇಲೆ ನೀರನ್ನ ಬಿಸಿಗಿಡ್ತಾ ಇದ್ದೀನಿ. ಈ ನೀರು ಕುದಿಯೋಷ್ಟರಲ್ಲಿ ನಾವು ಬಿರಿಯಾನಿ ಮಸಾಲೆ ರೆಡಿ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಈ ನೀರು ಇಡ್ತಾ ಇರೋದು. ಇವಾಗ ಒಂದು ದೊಡ್ಡದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ನಾನಿಲ್ಲಿ 7 ಲೀಟ್ರ್ ಕುಕ್ಕರ್ ಉಪಯೋಗ ಮಾಡ್ತಾಯಿದ್ದೀನಿ. ಯಾಕಂದರೆ 1 kg ಚಿಕನ್ನು 1 kg ರೈಸ್ ಬೇಯಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಎಣ್ಣೆ ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಒಂದು ಒಳ್ಳೆ ಟೇಸ್ಟ್ ಬರಬೇಕು ಅಂತ ಅಂದರೆ ಇವೆಲ್ಲ ಪ್ರೋಸೆಸ್ ಎಲ್ಲ ತುಂಬ ಇಂಪಾರ್ಟೆಂಟು. ಈರುಳ್ಳಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗೋವರೆಗೂ ನಾವು ಯಾವುದೇ ಮಸಾಲೆ ಆಗಲಿ ಎಣ್ಣೆ ಆಗಲಿ ಹಾಕೋಕ್ಕೆ ಹೋಗಬಾರ್ದು. ಇಲ್ಲಾಂದರೆ ಬಿರಿಯಾನಿ ಎಲ್ಲ ಸ್ವೀಟ್ ಥರ ಬಂದುಬಿಡುತ್ತೆ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದು ಮಸಾಲೆನ ಹಾಕ್ಬಿಟ್ಟು ಅದರದ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಬಿರಿಯಾನಿ ಪೌಡರ್, ಗರಂ ಮಸಾಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಸ್ನೇಹಿತರೆ, ಯಾಕಂದರೆ ನಾವು ರೈಸ್ ಬೇಯಿಸೋದಕ್ಕೂ ಉಪ್ಪನ್ನ ಉಪಯೋಗ ಮಾಡಿರೋದ್ರಿಂದ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊಸರದು ಹಸಿ ವಾಸನೆ ಹೋಗಬೇಕು. ಹಾಗೆಯೇ ಮಸಾಲೆನಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2ರಿಂದ 3 ಸರಿ ತೊಳೆದಿರೋ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ಕೊಳ್ತಾ ಮಧ್ಯದಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರೆಡಿ ಇದೆ, ಒಂದು 10 ನಿಮಿಷ ಬೆಂದಾಗಿದೆ ಚಿಕನ್ನು. ಇದನ್ನ ಕೆಳಗಿರಿಸಿ ಮತ್ತು ಬಿರಿಯಾನಿ ರೈಸ್ದು ನೀರು ಇಟ್ಟಿದ್ವಲ್ಲ ಅದನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಅದು ಆಗಲೇ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. 2 ಅಕ್ಕಿನೂ 20 ನಿಮಿಷ ನೆನೆಸಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ. ಇವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಕವರ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಅನ್ನನ ಬೇಯಿಸ್ಕೊಳ್ತಾ ಇದ್ದೀನಿ. ಆವಾಗವಾಗ ಒಂದೊಂದ್ಸರಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂತಂದರೆ ತಳ ಹಿಡಿದ್ಬಿಡುತ್ತೆ ಅಕ್ಕಿ. ನಾವಿವಾಗ ಅನ್ನನ ಒಂದು 60ರಿಂದ 70ರಷ್ಟು ಮಾತ್ರ ಬೇಯಿಸ್ಕೊಬೇಕು. ನಾವು ಮುಳ್ಳಕ್ಕಿ ಅನ್ನ ಅಂತ ಹೇಳ್ತೀವಲ್ಲ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಬೆಂದ್ಬಿಡ್ತು ಅಂತ ಅಂದರೆ ಬಿರಿಯಾನಿ ಮುದ್ದೆ ಥರ ಆಗಿಬಿಡುತ್ತೆ. ಇವಾಗ ಇದು ರೆಡಿ ಇದೆ. ಇದನ್ನ ಸೋಸ್ಕೊಳ್ಳೋಣ ಒಂದು ಸ್ಟ್ರೈನರಲ್ಲಿ. ಇವಾಗ ಇದು ರೆಡಿ ಇದೆ. ಮತ್ತು ಇವಾಗ ಚಿಕನ್ ಪಾತ್ರೆನ ಬಿಸಿಗಿಟ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಚಿಕನ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದಕ್ಕೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಕಡೆ ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅನ್ನನ. ರೈಸ್ ಇಲ್ಲಿ ಚಿಕನ್ ಜೊತೆನೂ ಬೇಯೋದ್ರಿಂದ ಒಂದು 60% ಅಷ್ಟು ಬೇಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಸಾಕು. ಚಿಕನ್ ಆವಾಗಲೇ ಫ್ರೈ ಮಾಡ್ತಾ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ವಿ. ಇವಾಗ ಅನ್ನದ ಜೊತೆ ಒಂದು 10 ನಿಮಿಷ ಬೇಯೋದ್ರಿಂದ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ಅನ್ನದ ಮೇಲೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುಕ್ಕರ್ ಲಿಡ್ನ ಕವರ್ ಮಾಡಿ ಲೋ ಫ್ಲೇಮ್ನಲ್ಲಿ 1 ವಿಷಲ್ ತೊಗೊಂಡಿದ್ದೀನಿ.
ಕುಕ್ಕರ್ ಲಿಡ್ ತೆಗೆದು ಇಮಿಡಿಯೇಟ್ ಅನ್ನನ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅನ್ನ ಎಲ್ಲ ಬಿಸಿ ಇರುತ್ತಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಒಂದು 10-15 ನಿಮಿಷ ಬಿಟ್ಟು ಅದಾದಮೇಲೆ ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ ಬಿರಿಯಾನಿ ರೈಸು. ನಾವು ಪಾತ್ರೆನಲ್ಲಿ ಮಾಡಲಿ ಕುಕ್ಕರ್ನಲ್ಲಿ ಮಾಡಲಿ ಟೇಸ್ಟ್ ಸೇಮೇ ಬರುತ್ತೆ. ನಾವು ಬಿರಿಯಾನಿ ಮಾಡೋ ಪ್ರೋಸೆಸ್ ಇಂಪಾರ್ಟೆಂಟೇ, ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ತುಂಬಾ ರುಚಿಯಾದ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿಣೀಸ್ ಕಿಚನ್.